ಸುಮ್ಮನೆ ಆಟೋಗೆ 2 ಸಲ ಟ್ಯಾಕ್ಸ್ ಕಟ್ಟಿದ್ದಾಯಿತು. ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಒನ್ ಮಿನಿ ಬ್ಲಾಗ್. ಇವತ್ತು ಬೆಂಗಳೂರಲ್ಲಿ ನೆಟ್ ಎಕ್ಸಾಮ್ ಇತ್ತು. ಸೊ ಹಾಗಾಗಿ ಬೆಳಗ್ಗೆ ಜಾವನೆ ಬೇಗ ಎದ್ದು ಟ್ರೈನ್ ಹೋಗಬೇಕಾಗಿತ್ತು ಅಂತ ರೆಡಿಯಾಗಿ ಆಕ್ಸೆಸರೀಸ್ ಏನು ಅಲೋ ಇರಲಿಲ್ಲ ಅಂತ ಅಲ್ಲಿ ಬಿಚ್ಚಿಡೋದೇನು ಅಂತ ಇಲ್ಲೇ ಬಿಚ್ಚಿಟ್ಟು ಇನ್ನೂ ಟೈಮ್ ಇತ್ತಲ್ಲ ಅಂತ ಹೇಳಿ ನಾನು ಕಾಫಿ ಮಾಡಿಕೊಂಡು ಅವ್ರಿಗೆ ಹಾಲು ಕಸ್ಕೊಟ್ಟು ಇಬ್ರು ಕುಡ್ಕೊಂಡು ಹಂಗೆ ಒಂದು ರೌಂಡ್ ಪೂಜೆನ ಮುಗಿಸ್ಕೊಂಡು ಟೈಮ್ ಆಯ್ತು ಅಂತ ಮನೆ ಬಿಟ್ಟು ಸ್ಟೇಷನ್ ಕಡೆ ಹೊರಟ್ವಿ. ಅದರಲ್ಲೂ ಸಿಕ್ಕಾಬಿಟ್ಟೆ ಚಳಿ ಆಗ್ತಾ ಇತ್ತು. ಅದ್ರ ಮಧ್ಯೆನೂ ಪರದಾಡ್ಕೊಂಡು ಸ್ಟೇಷನಿಗೆ ಬಂದ್ವಿ. ಅಲ್ಲಿ ನೋಡಿದ್ರೆ ಟ್ರೈನ್ 10 ನಿಮಿಷ ಲೇಟ್ ಆಯಿತು. ಇನ್ನು ಮುಂದೆ ಖಾಲಿ ಇದ್ದಿದ್ದು ಬೋಗಿ ಬಿಟ್ಟು ನಮ್ಮ ಮನೆಯವ್ರ ಮಾತು ಕಟ್ಕೊಂಡು ಇಲ್ಲಿಗೆ ಬಂದು ಈ ಜನದ ಮಧ್ಯೆ ತಗ್ಲಾಕೊಳಂಗಾಯ್ತು. ಅದಕ್ಕೆ ದೊಡ್ಡವ್ರು ಹೇಳಿರೋದು ಹೆಂಡತಿ ಮಾತನ್ನ ಸ್ವಲ್ಪ ಕೇಳಬೇಕು ಅಂತ. ಸೊ ಹಂಗೂ ಹಿಂಗೂ ಸಾಹಸ ಮಾಡಿಕೊಂಡು ಸೆಂಟ್ರ್ ಹತ್ರ ಬಂದು ನಾನು ಎಕ್ಸಾಮ್ ಬರೆಯೋಕೆ ಅಂತ ಹೊರಟೆ. ಇನ್ನು ನಮ್ಮ ಮನೆಯವರು ನನಗೆ ಅಂತ ಕಾಯ್ಕೊಂಡು ನಿಂತಿದ್ರು. ಇನ್ನು ಎಕ್ಸಾಮ್ ಎಲ್ಲ ಮುಗಿಸ್ಕೊಂಡು ಬಂದಮೇಲೆ ಎಲ್ಲರನ್ನೂ ಮಾತಾಡಿಸ್ಕೊಂಡು ಎಲ್ರಿಗೂ ಬಾಯ್ ಹೇಳಿ ಹೊರಟ್ರೆ ನಾವು ಹೋಗ್ಬೇಕಾಗಿದ್ದೆ ಸ್ಟೇಷನ್ ಒಂದು, ಆಟೋದವ್ರು ಕರ್ಕೊಂಡೋಗಿ ಸ್ಟೇಷನ್ನೇ ಒಂದು. ಇನ್ನು ಅವ್ರಿಗಲ್ಲಿ ಎಕ್ಸ್ಟ್ರಾ ದುಡ್ಡು ಕೊಟ್ಟು ಇನ್ನು ಟ್ರೈನು ಮಿಸ್ ಮಾಡಿಕೊಂಡು ಇನ್ನೊಂದು ಕಡೆ ಹೋಗಿ ಅಲ್ಲಿಂದ ಹತ್ತಾಗ ಮೆಜೆಸ್ಟಿಕ್ಕಿಗೆ ಬಂದು 3 ಗಂಟೆ ಟ್ರೈನಿಗೆ ಹೋಗೋಣ ಅಂತ ಡಿಸೈಡ್ ಮಾಡಿಕೊಂಡು ಇನ್ನು ಬೆಳಗ್ಗೆಯಿಂದ ತಿಂಡಿ ತಿಂದಿರಲಿಲ್ಲ. ಅಲ್ಲೇ ತಿಂಡಿನ ಮುಗಿಸ್ಕೊಂಡು ಟ್ರೈನ್ ಬರೋವರೆಗೂ ಟೈಮ್ ಪಾಸ್ ಆಗಲಿ ಅಂತ ಕಡಲೆಕಾಯಿ ತಿಂದ್ಕೊಂಡು ಬೆಳಗ್ಗೆ ನಿಂತ್ಕೊಂಡು ಬಂದಿದ್ದಕ್ಕೆ ಇವಾಗಲಾದರೂ ಸೀಟ್ ಸಿಕ್ತಲ್ಲ ಅಂತ ಖುಷಿ ಪಡ್ಕೊಂಡು ಒಂದು ರೌಂಡ್ ಅಲ್ಲೇ ನಿದ್ದೆ ಹೊಡ್ಕೊಂಡು ನಮ್ಮ ತಿಪ್ಟೂರು ಬಂದು ತಲುಪಿ ಗಾಡಿ ಹತ್ಕೊಂಡು ಮನೆ ಕಡೆ ಹೊರಟ್ವಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ನನ್ನ ಪೇಜ್ನ ಫಾಲೋ ಮಾಡ್ಕೊಳ್ಳೋದು ಮರಿಬೇಡಿ.